ಕಾರ್ಯಕ್ರಮ ತುಂಬ ಫಲಪ್ರದವಾಗಿ ಆಗಿದೆ ಅಂತೇಳಿ ನನಗೆ ಅನಿಸುತ್ತೆ. ಇದು ಕಳೆದ ವರ್ಷವೂ ಕೂಡ ನಾವು ಮಡಿಕೇರಿನಲ್ಲಿ ಡಾಕ್ಟರ್ ನಾಗರಾಜ್ ದಂಪತಿಗಳ ದತ್ತಿ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಂಡಿದ್ದೆವು. ಅಲ್ಲಿಯೂ ಕೂಡ ದೇವರ ಕಾಡು ಬಗ್ಗೆ ಒಂದು ಸಣ್ಣ ಸಂವಾದವನ್ನು ಮಾಡಿದ್ದೆವು. ಇದು ಎರಡನೇದಿಲ್ಲಿ ಮಾಡ್ತಾ ಇದ್ದೇವೆ. ನಿಜಕ್ಕೂ ನಾವು ದೇವರ ಕಾಡುಗಳನ್ನು ಎಷ್ಟು ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಅವರ ಇಳಿ ವಯಸ್ಸಿನಲ್ಲಿಯೂ ಬಂದು ನಮ್ಮೊಂದಿಗೆ ಇಲ್ಲಿ ಸಂವಾದದಲ್ಲಿ ಪಾಲ್ಗೊಂಡು ಇವತ್ತು ಬೆಳಿಗ್ಗೆ 5 ಗಂಟೆಗೆ ಬೆಂಗಳೂರಿನಿಂದ ಹೊರಟು ಬಂದು ಇಲ್ಲಿ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸೇರಿ ನಮಗೂ ಒಂದು ಜೀವೋತ್ಸಾಹವನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ದೇವರು ಆಯುರಾರೋಗ್ಯ ಹೆಚ್ಚಿನ ಆಯುಸ್ಸು ಕೊಡಲಿ ಅಂತೇಳಿ ನಮಗೆಲ್ಲ ಮಾರ್ಗದರ್ಶನ ಕೊಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಈ ಕಾಲೇಜಿನ ಡೀನ್ ಆದಂತಹ ಡಾಕ್ಟರ್ ಶಿವಕುಮಾರ್ ಅವರೇ, ಪ್ರಾಸ್ತಾವಿಕ ನುಡಿಯಾಡಿದಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರು ಆದ ಟಿ ಪಿ ರಮೇಶ್ರವರೇ, ಪ್ರಮುಖವಾಗಿ ಮುಖ್ಯ ಭಾಷಣಕಾರರಾಗಿ ನಮಗೆ ದೇವರ ಕಾಡುಗಳನ್ನು ಕೊಡಗಿನಲ್ಲಿ ಉಳಿಸಿಕೊಂಡು ಬರ್ತಾ ಇರೋದಕ್ಕೆ ಪ್ರೋತ್ಸಾಹದಾಯಕರಾಗಿರುವಂತಹ ಸಿ ಜೆ ಕುಶಾಲಪ್ಪನವರೇ, ಸಮಾರೋಪ ಭಾಷಣ ಮಾಡಿದಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಎನ್ ಜಿ ನಾಗರಾಜರವರೇ, ಅವರ ಸಹೋದರ ಎಂ ಜಿ ಚಂದ್ರಕಾಂತ್ ಅವರು ಕೂಡ ಈ ಬಗ್ಗೆ ಸಂಶೋಧನೆಗಳನ್ನು ಮಾಡ್ತಾ ನಮಗೆಲ್ಲರಿಗೂ ಕೂಡ ನಮಗೆ ಕೊಡಗಿನಲ್ಲಿರೋರಿಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇಲ್ಲ. ಎಲ್ಲೋ ಒಂದು ಕಡೆ ನೋಡ್ತೇವೆ, ಅಲ್ಲೆಲ್ಲಿ ಬಿಟ್ಟುಬಿಡ್ತೇವೆ, ಅದ್ರ ಬಗ್ಗೆ ಆಸಕ್ತಿ ತೋರಲ್ಲ. ಅವರು ಈ ಇಳಿ ವಯಸ್ಸಿನಲ್ಲೂ ಕೂಡ ಆಸಕ್ತಿ ಇಟ್ಟುಕೊಂಡು ಇಲ್ಲ ಈ ಕಾರ್ಯಕ್ರಮ ಆಗಬೇಕು, ಜನರಿಗೆ ಇದು ತಿಳಿಯಬೇಕು ಅಂಥೇಳಿ ನನಗೆ ಒಂದು 3 ತಿಂಗಳಿನಿಂದಲೂ ಈ ಕಾರ್ಯಕ್ರಮ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರೋತ್ಸಾಹ ಕೊಟ್ಟುಕೊಂಡು ಇಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಪೊನ್ನಂಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಕೋಳರ ಜಯಸಂಗಪ್ಪನವರೇ, ಗುಣಿಕೊಪ್ಪಲು ಹೋಬಳಿ ಅಧ್ಯಕ್ಷರಾದಂತಹ ಕುಲಚಂಡ ಪ್ರಮೋದ್ ಗಣಪತಿಯವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಿರಿಯರಾದಂತಹ ಡಾಕ್ಟರ್ ಕೋಡಿರ ಲೋಕೇಶ್ನವರೇ, ಅವರು ಹಿಂದೆ ಪೊನ್ನಂಪೇಟೆಯಲ್ಲಿ ನಾವು ಸಾಹಿತ್ಯ ಸಮ್ಮೇಳನ ಮಾಡಿದಾಗ ಸಮ್ಮೇಳನ ಅಧ್ಯಕ್ಷರಾಗಿ ಅಮ್ಮತ್ತಿಯಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡಿದಾಗ ಸಮ್ಮೇಳನ ಅಧ್ಯಕ್ಷರಾಗಿ ಇದ್ದರು. ಜೊತೆಗೆ ಕೊಡಗು ಮಾಡೆಲ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದಂಥ ಶ್ರೀ ಸುಬ್ಬಯ್ಯನವರೇ, ಬಿ ಸಿ ದಿನೇಶ್ರವರೇ, ಬೆಂಗಳೂರಿನಿಂದ ಈ ಕಾರ್ಯಕ್ರಮಕ್ಕಾಗಿ ಬಂದಂತಹ ಪ್ರಭುದೇವರವರೇ, ಸಹನ ಕಾಂತಬೈಲ್ರವರೇ, ನೋಡಿ ಆ ಹೆಣ್ಣುಮಗಳು ಎಷ್ಟೊಂದು ಆಸಕ್ತಿಯಿಂದ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಆನೆ ಸಾಕ ಹೊರಟವಳು ಅಂತ. ಅಂದರೆ ಅವರು ಕಾಡಿನ ಮಧ್ಯದಲ್ಲಿರೋದು, ಆನೆ ಅವರ ಮನೆ ಹಿಂಭಾಗದಲ್ಲೆಲ್ಲ ಓಡಾಡ್ತಿರ್ತದೆ, ನಾನು ಯಾಕೆ ಸಾಕಬಾರ್ದು ಅನ್ನೋದ್ರ ಬಗ್ಗೆ ತುಂಬ ಒಳ್ಳೆಯ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ನಮ್ಮ ಸಾಹಿತ್ಯ ಪರಿಷತ್ನಲ್ಲಿ ಗೌರಮ್ಮ ದತ್ತಿ ಪ್ರಶಸ್ತಿ, ಒಂದು ಪ್ರತಿಷ್ಠಿತ ದತ್ತಿ ಪ್ರಶಸ್ತಿ ಇದೆ, ಅದು ಅವರ ಪುಸ್ತಕಕ್ಕೆ ಬಂದಿದೆ. ಅವರಿಗೆ ಈಗಲೂ ನಾನು ಅಭಿನಂದನೆ ಕೂಡ ಹೇಳ್ತೇನೆ. ಜೊತೆಗೆ ಡಾಕ್ಟರ್ ಸೋಮಣ್ಣ ಅವರೇ, ನಾವು ವಿರಾಜಪೇಟೆಯಿಂದ ಗೋಣಿಕೊಪ್ಪಲಿಂದ ವಿರಾಜಪೇಟೆಗೆ ಹೋಗುವಾಗ ಬಲಬದಿಯಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ, ವನಭದ್ರಕಾಳಿ. ತುಂಬ ಅದನ್ನು ಡೆವಲಪ್ ಮಾಡಿದ್ದಾರೆ ಮತ್ತು ಅಲ್ಲಿಯ ಆ ಕಾಡನ್ನು ಉಳಿಸಿಕೊಂಡು ಬಂದಿದ್ದಾರೆ. ಆ ಸಮಿತಿಯ ಅಧ್ಯಕ್ಷರಾದಂತಹ ಸ್ನೇಹಿತರಾದಂತಹ ಗಿಣಿಯವರೇ, ಮುಖ್ಯ ಕೊಕ್ಕಣ ಗಿಣಿಯವರೇ, ಯಾಕೆ ನಾವು ದೇವರ ಕಾಡುಗಳನ್ನು ಸಂರಕ್ಷಿಸ್ಕೋಬೇಕು? ಕಾಡಂತೂ ಇದೇ ಇದೆ. ದೇವರ ಕಾಡು ಪ್ರತಿಯೊಂದು ಊರಿನಲ್ಲಿಯೂ ಇರುವಂತಹ ಒಂದು ಕಾಡುಗಳು. ಈಗಾಗಲೇ ಹೇಳಿದಾಗೆ ಸಾವಿರಾರು ದೇವರ ಕಾಡುಗಳು ನಮ್ಮ ಮಧ್ಯೆ ಇದೆ. ಆದರೆ ನಾವು ಅದನ್ನು ಬೆಳಕಿಗೆ ತರ್ತಾ ಇಲ್ಲ. ಆ ಊರಿನಲ್ಲಿ ಈಗಾಗಲೇ ಹೇಳಿದಾಗೆ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅದನ್ನು ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವೆಲ್ಲ ಪ್ರಶ್ನೆಗಳಿರೋ ಮಧ್ಯದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಅದನ್ನು ಪರಿಚಯ ಮಾಡಬೇಕು. ವಿದ್ಯಾರ್ಥಿಗಳು ಅದನ್ನು ಒಂದು ಸೆಮಿನಾರ್ ಥರದಲ್ಲೋ ಅಥವಾ ಶಾಲೆಯಲ್ಲಿ ಟೂರ್ ಹೋಗುವ ಸಂದರ್ಭದಲ್ಲಿ ದೇವರ ಕಾಡುಗಳಿಗೆ, ಹತ್ತಿರದಲ್ಲಿರೋ ದೇವರ ಕಾಡುಗಳಿಗೆ ಅವರು ಬಂದು ದೇವರ ಕಾಡನ್ನು ನೋಡುವಂತಹ ಒಂದು ಪ್ರೇರೇಪಣೆ ನಾವು ಶಾಲಾ ಅಧ್ಯಾಪಕರುಗಳಿಗೆ ಅಥವಾ ಶಿಕ್ಷಣ ಇಲಾಖೆಗೆ ನೀಡೋದರ ಮೂಲಕ ಅಲ್ಲಲ್ಲಿ ಒಂದು
ಅವರಿಗೂ ಕೂಡ ಔಟಿಂಗ್ ಅಂತೇಳಿ ಒಂದು ಇರ್ತದೆ, ಅಲ್ಲಿ ಅದನ್ನು ಮಾಡ್ಬೋದು. ಅವರು ಒಂದು ದಿನದೊಟ್ಟಿಗೆ ಹೋಗಿ ದೇವರ ಕಾಡುಗಳನ್ನು ನೋಡಿ ದೇವರ ಕಾಡಿನ ಬಗ್ಗೆ ಮಹತ್ವವನ್ನು ತಿಳಿಸುವಂಥದ್ದು ಮಾಡ್ಬೋದು. ದೇವರ ಕಾಡು ಏನಾಗಿದೆ ಅಂತ ಹೇಳಿದ್ರೆ, ಈಗ ಕೊಡಗಿನ ಜನಜೀವನದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ಯಾಕಂದರೆ ನಮಗೆ ಪೇಟೆಯಲ್ಲಿರೋರಿಗೆ ಅದು ಗೊತ್ತಾಗೋದಿಲ್ಲ, ಗೋಣಿಗೊಪ್ಪ, ಮಡಿಕೇರಿ, ವಿರಾಜಪೇಟೆಯಲ್ಲಿರೋಂಥ ಪೇಟೆಯಲ್ಲಿರೋರಿಗೆ ಗೊತ್ತಾಗೋದಿಲ್ಲ. ಆದರೆ ಈಗ ನಾವು ಭದ್ರಕಾಳಿ ದೇವಸ್ಥಾನ ಹಾತೂರದಿರ್ಬೋದು, ಅಥವಾ ಕಾಡ್ಲೆಯಪ್ಪ ದೇವಸ್ಥಾನ, ಇಲ್ಲಿದು ಅವೆಲ್ಲವೂ ಕೂಡ ಆ ಊರಿನ ಹಬ್ಬ ಆಗಿ, ಊರಿನ ಒಂದು ಇದಾಗಿ, ಅಲ್ಲಿ ಹಬ್ಬ ಬಂದರೆ ಒಂದು ತಿಂಗಳ ಮೊದಲೇ ಮರ ಕಡಿಯೋದು ನಿಲ್ಲಿಸ್ತಾರೆ, ಅಲ್ಲಿಂದ ನಾನ್ ವೆಜ್ ತಗೊಳ್ಳೋದು ನಿಲ್ಲಿಸ್ತಾರೆ, ಕುಡಿಯೋದು ನಿಲ್ಲಿಸ್ತಾರೆ. ಒಂದು ಅವಿಭಾಜ್ಯ ಅಂಗ ಆಗಿ ನಮ್ಮ ಕೊಡಗಿನ ಇದ್ರಲ್ಲಿ ಇವತ್ತು ಜನಜೀವನ ಬದಲಾಗ್ತಾ ಇದು ಬಂದ ಹಾಗೆ ನಾವು ಮೊಬೈಲ್ಗೆ, ಟಿ ವಿಯದಾಗೆ ಹೋದಾಗೆ ಅದು ನಾವು ಮರಿತಾ ಇದ್ದೇವೋ ಅನ್ನುವಂಥ ಒಂದು ಸಂಶಯ ಕೂಡ ಬರ್ತಾ ಇದೆ. ಜೀವ ವೈವಿಧ್ಯದ ತಾಣ, ಜೊತೆಗೆ ಅಪರೂಪದ ಸಸ್ಯಗಳು, ವನ್ಯಜೀವಿಗಳ ಆಶ್ರಯ ನೀಡುವುದಲ್ಲದೆ ಜಲಮೂಲಗಳನ್ನು ಕೂಡ ಸಂರಕ್ಷಿಸ್ತಾ ಇದೆ. ಇದು ಅವೆಲ್ಲವನ್ನು ಉಳಿಸಿ ಬೆಳೆಸಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಬೇಕು. ಆ ನಿಟ್ಟಿನಲ್ಲಿ ಈಗ 2-3 ವರ್ಷದ ಸಾಹಿತ್ಯ ಪರಿಷತ್ ಈ ಕಾರ್ಯಕ್ರಮವನ್ನು ಅಲ್ಲಲ್ಲಿ ಮಾಡ್ತಾ ಇದೆ. ನಮ್ಮಿಂದ ಆದ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಕೊಡಗು ಮಾಡೆಲ್ ಫಾರೆಸ್ಟ್ ಕೂಡ ಇದು. ಜೊತೆಗೆ ಈ ಫಾರೆಸ್ಟ್ರಿ ಕಾಲೇಜ್ ಬಂದ ಮೇಲೆ ಈ ದೇವರ ಕಾಡಿನ ಬಗ್ಗೆ ತುಂಬ ಅವೇರ್ನೆಸ್ ಬರಲಿಕ್ಕೆ ಪ್ರಾರಂಭ ಆಯಿತು. CG ಕುಶಾಲಪ್ಪನವರು, ಶರಿಯವರು ಅವರೆಲ್ಲ ಸೇರಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡ್ತಾ ಇದ್ದಾರೆ. ಅವೆಲ್ಲವೂ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆಗಬೇಕು. ಜೊತೆಗೆ ಶಾಲಾ ವಿದ್ಯಾರ್ಥಿಗಳು ಅವನ್ನೆಲ್ಲ ಕಲಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವೇನು ಕಾರ್ಯಕ್ರಮ ಹಮ್ಮಿಕೋಬೋದು ಅನ್ನೋದು ಚರ್ಚೆ ಮಾಡಿ ಅದಕ್ಕೆ ಬೇಕಾದಂಥ ಕ್ರಮವನ್ನು ಮಾಡಲಿಕ್ಕೆ ಅನುಸರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಒಂದು ಸಲ ನನ್ನ ಮಾತು ಕೊಡಿಸ್ತೇನೆ. ಧನ್ಯವಾದ.